ಸ್ವೀಟ್ ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಅನ್ಸುತ್ತೆ. ನನ್ನ ಡಯಟ್ಗೆ ಅದು ಡಿಸ್ಟರ್ಬ್ ಆದರೆ ಈ ಇನ್ಸ್ಟಾಗ್ರಾಮ್ ಅಂತ ನೋಡ್ತೀನಿ, ಬರೀ ಇಂಥವೇಯ ಏನು ತಿರಾಮಿಸು ಅಂತ ಬರ್ತೈತೆ. ಸೊ ಆ ತಿರಾಮಿಸುದನ್ನ ಒಂದು 15 ದಿನ ಏನು ಸ್ವೀಟ್ ತಿಂದೆ, ನಾಲ್ಗೆಲ್ಲ ಸತ್ತೋಗ್ಬಿಟ್ಟೈತೆ. ನನಗೆ ನಾನ್ ವೆಜ್ ಇಲ್ಲ ಅಂದ್ರೂ ಬೇಕಾದ್ರೆ ಆಗುತ್ತೆ, ಸ್ವೀಟ್ ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಅನ್ಸುತ್ತೆ. ಈ ತರ ಮಾಡ್ಕೊಂಡು ತಿನ್ಬೇಕಾ? ಎಸ್, ನನಗೆ ಸ್ವೀಟ್ ತಿನ್ನಂಗೂ ಇರಬೇಕು, ಅಟ್ ದ ಸೇಮ್ ಟೈಮ್ ನನ್ನ ಡಯಟ್ಗೆ ಅದು ಡಿಸ್ಟರ್ಬ್ ಆಗಬಾರ್ದು. ಸೊ ನಿನ್ನೆಯಿಂದ ನಾವು ಯಾವಾಗ ಡಯಟಲ್ಲಿ ಇರ್ತೀವೋ ಆವಾಗ ನಮ್ಮ ಕರ್ಮಕ್ಕೆ ಏನಾಯ್ತದೆ ಅಂತಂದ್ರೆ ಈ ಇನ್ಸ್ಟಾಗ್ರಾಮ್ ಅಂತ ನೋಡ್ತೀವಿ, ಬರೀ ಇಂಥವೇಯ ಏನು ಕೇಕ್ ಅಂತೆ ಅವಂತೆ ಇವಂತೆ ಅಂತ. ನಾನು ನಿನ್ನೆಯಿಂದ ನೋಡ್ತೀನಿ ತಿರಾಮಿಸು ಅಂತ ಬರ್ತೈತೆ. ಸೊ ಆ ತಿರಾಮಿಸುದನ್ನ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮುಂಚೆ ಒಂದು ಮಾಡಿದೆ, ಅದನ್ನ ತಿನ್ನಕ್ 3 ಅವರ್ 4 ಅವರ್ ಆಯ್ತದೆ. ಏನದು ಪೆರಿ ಮೊಮ್ಮೋನೋ ಏನೋ ಒಂದ್ ಹಣ್ಣು ಟೊಮೆಟೊ ಅಂತ ಅದನ್ನ ಹಾಕಿ ಏನೇನೋ ಮಾಡಿ ಇಟ್ಟು ತಿನ್ನೋದಂತೆ. ಅದು ಮಾಡಿ ಇಟ್ಟಿದ್ದೀನಿ, ರಿಸಲ್ಟ್ ಅನ್ನು ತೋರಿಸ್ತೀನಿ. ಚೆನ್ನಾಗಿದ್ರೆ ಚೆನ್ನಾಗೈತೆ ಅಂತೀನಿ. ಸೊ ಇವಾಗ ನನಗೆ ತಿರಾಮಿಸು ತಿನ್ಬೇಕು ಅಂತ ಅನಿಸ್ತಿದೆ. ಸೊ ಅದಕ್ಕೆ ಹೆಲ್ದಿಯಾಗಿ, ಸೊ ದಿಸ್ ಇಸ್ ಗೋಧಿ ಬ್ರೆಡ್ ಇದ್ರಲ್ಲಿ ಮಾಡ್ತಾ ಇದ್ದೀನಿ, ಹೇಳ್ತೀನಿ. ಕಟ್ ಯಾರಂಗ್ ಸಣ್ಣ ಆಗ್ಬೇಕು? ನಮ್ಮ ಅಮ್ಮನಂಗೆ. ನಿಮ್ಮ ಅಮ್ಮನಂಗ್ ಸಣ್ಣ ಆಗ್ಬೇಕು ಅಂದ್ರೆ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀನಿ, ಹಿಂಗೆಲ್ಲ ನೋಡಿ. ಓ, ನಿಮ್ಮ ಅಮ್ಮಂದು ಸೀಕ್ರೆಟ್ ಆಫ್ ವೆಯ್ಟ್ ಇದೇನಾ? ಇದೆ. ಸೊ ನಾನು ಟ್ರೈ ಮಾಡಿಕೊಂಡು ತುಂಬಾ ದಿನ ಆಯ್ತು. ಜೇನುತುಪ್ಪನೇ ಒಂದು ಸ್ವೀಟ್ ಲೆವೆಲ್ ಫೀಲ್ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾಕೆ ಮಾಡ್ಬೇಕು? ನೆಮ್ಮದಿ ಉಣ್ಕೊಂಡ್ ತಿನ್ಕೊಂಡ್ ಚೆನ್ನಾಗಿರ್ಬೇಕು ತಾನೆ. ನೋಡಿ, ನೆಮ್ಮದಿ ಉಣ್ಕೊಂಡ್ ತಿನ್ಕೊಂತಿದ್ರೆ ಹಿಂಗಿರುತ್ತೆ. ಹಿಂಗೆ ಯಾಕಪ್ಪ ಬೇಕೀಗ ಕಷ್ಟ ಇಲ್ಲ? ಚೆನ್ನಾಗಿ ಕಾಣ್ಬೇಕಲ್ಲ. ಶುಗರ್ನು ಕೂಡ ಶುಗರ್ಲೆಸ್ ಆಗಿ ಕುಡಿಯೋರೆ ಯಾಕಪ್ಪ ಬೇಕು ಕಷ್ಟ? ಸ್ವೀಟ್ ಅಂದ್ರೆ ಶುಗರ್, ಅದನ್ನು ಶುಗರ್ಲೆಸ್ ಅಂತೀರ. ಸಂತೂರ್ ಮಾಮಿ. ನಿಮ್ಮಮ್ಮನಂಗ? ಸಂತೂರ್ ಮಮ್ಮಿನೇ. ಇವನ್ ನನ್ನ ಮಗನ ಜೊತೆ ನಾನು ಹೋಗ್ಬೇಕಾದ್ರೆ ನನ್ನ ಮಗನ್ಗೆ ಅಕ್ಕನ್ ತರ ಕಾಣ್ತೀನಿ, ಸಮಟೈಮ್ಸ್ ಅವ್ನ ಫ್ರೆಂಡ್ ತರನು ಕಾಣ್ತೀನಿ, ಸಮಟೈಮ್ಸ್ ಲವರ್ ತರನು ಕಾಣಿಸಿರತ್ತ. ರೋಸ್ ಕೊಟ್ಟಿದ್ರು ವ್ಯಾಲೆಂಟೈನ್ಸ್ ಡೇ ದಿನ. ಹಂಗೆ ಅದಕ್ಕೆ ಸೊ ಮೇಂಟೈನ್ ಮಾಡೋದಕ್ಕೋಸ್ಕರ ಹಿಂಗೆಲ್ಲ ಕಷ್ಟ ಪಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ವಿಷಯ ಏನಿಲ್ಲ ಇದೆ. ಸೊ ಲೆಟ್ಸ್ ಮೇಕ್ ತಿರಾಮಿಸು ಇನ್ ಹೆಲ್ದಿ ವೇ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ನ ಕ್ಯೂಬ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಥಿಕ್ಕಾಗಿರೋ ಹಂಕರ್ಡ್ ತೊಗೊಂಡಿದ್ದೀನಿ. ಕರ್ಡ್ ಥಿಕ್ಕಾಗಿರೋದು ಬೇಕಾಗಿತ್ತು, ಹಾಗಾಗಿ ಹಂಕರ್ಡ್ ತೊಗೊಂಡಿದ್ದೀನಿ. ತುಂಬ ಅಂದರೆ ಇವಾಗ ನಾರ್ಮಲ್ ಕರ್ಡೆಲ್ಲ ಹಾಕ್ಕೊಂಡ್ರೆ ಅದು ನೀರು ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಹಂಕರ್ಡ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಟೇಸ್ಟಿಗೆ ಹನಿ ಹಾಕ್ಕೊಂಡು ಮಿಕ್ಸಿನಲ್ಲಿ ಡ್ರ್ ಮಾಡಿಸಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಒಂದು ಪ್ಲೇಟ್ಗೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕಾಫಿ ಪೌಡರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಡಿಕಾಷನ್ ರೆಡಿ ಆಗುತ್ತೆ. ಆ ಡಿಕಾಷನ್ಗೆ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ಡನ್ನು ನೀಟಾಗಿ ಡಿಪ್ ಮಾಡಿ ಒಂದು ಬಾಕ್ಸಲ್ಲಿ, ಈ ಥರ ಏರ್ ಕಂಟೈನರ್ ಬಾಕ್ಸಲ್ಲಿ ಲೇಯರ್ ಬೈ ಲೇಯರ್ ಹಾಕ್ತಾ, ಅಂದರೆ ಒಂದು ಲೇಯರ್ ಬ್ರೆಡ್ಡು, ಒಂದು ಲೇಯರು ನಾವು ಅಂದರೆ ಪನ್ನೀರ್ದು ಕ್ರೀಮ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಅದರ ಮೇಲೆ ಸ್ವಲ್ಪ ಕೋಕೋ ಪೌಡರ್, ಅಂದರೆ ನಾನಿಲ್ಲ ಅನ್ಸ್ವೀಟೆಂಡ್ ತೊಗೊಂಡಿದ್ದೀನಿ, ನಾನು ಡಯಟಲ್ಲಿರೋದ್ರಿಂದ. ಸೊ ಕೋಕೋ ಪೌಡ್ರನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ಇದನ್ನು ನೀಟಾಗಿ ಅಂದರೆ ಲೇಯರ್ ಬೈ ಲೇಯರ್ ಹಾಕೋವಾಗಲೂ ಅಷ್ಟೇ ನೀಟಾಗಿ ಸ್ಪ್ರೆಡ್ ಆಗಬೇಕು, ಏಕೆ ಅಂತಂದರೆ ಅದು ಬ್ರೆಡ್ಗೆಲ್ಲ ಅಬ್ಸರ್ವ್ ಆಗಬೇಕು. ಹಾಗಾಗಿ ಸೊ ಅನ್ಸ್ವೀಟೆಂಡ್ ಕೋಕೋ ಪೌಡರ್ನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ವಾವ್, ಡಿಲೀಷಿಯಸ್ ಆಗಿರೋ ಏನದು ತಿರಾಮಿಸು ರೆಡಿ ಆಗುತ್ತೆ. ಇದನ್ನು 8 ಕಂಟೈನರಲ್ಲಿ ಲಾಕ್ ಮಾಡಿ ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಹಾಫ್ ಆನ್ ಅವರ್ ಟು 2 hours 1 hour ಇಟ್ಟರೆ ಸಾಕು. ಸೊ ಟೇಸ್ಟಿ ತಿರಾಮಿಸು ರೆಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.